ಎಲ್ಲರಿಗೂ ಆರೋಹಣ 2026ರ ನವ ವಸಂತದೆಡೆಗೆ ಪಯಣದ ಪ್ರತಿಜ್ಞಾವಿಧಿ ಸ್ವೀಕಾರ ಸಮಾರಂಭಕ್ಕೆ ಪ್ರೀತಿಯ ಸ್ವಾಗತ. ಬಂಧುಗಳೇ ನಮಸ್ಕಾರ. ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಅಂದಾಗ ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಮಕ್ಕಳ ಫ್ಯೂಚರ್ನ ಯೋಚನೆ ಮಾಡಿ. ಡಾಕ್ಟರ್ ಬರೋದಕ್ಕಿಂತ ಮೊದಲು ನಮ್ಮನ್ನ ಅರ್ಜೆಂಟ್ ಆಗಿ ಕೇರ್ ಮಾಡಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಟು ಜೀವ ಉಳಿಸೋ ಪ್ರತಿ ಹಾಸ್ಪಿಟಲ್ ನಲ್ಲಿರೋ ನರ್ಸ್ಗಳೇ ಪ್ರಥಮ ವೈದ್ಯರು ಅಂತಾರೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ಅವ್ರು ಕಲಿಯುವಾಗ ಸಿಗೋ ಕ್ವಾಲಿಟಿ ಟೀಚಿಂಗ್ ಅಂಡ್ ಟ್ರೈನಿಂಗ್. ಅಂತಹ ಕ್ವಾಲಿಟಿ ಎಜುಕೇಶನ್ ಸಿಸ್ಟಮ್ ಇರೋ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು ನಮ್ಮ ಭಾಗದಲ್ಲಿ ಇದೆ ಅಂದ್ರೆ LSB ಲಿಂಗನಗೌಡ ಶರಣಗೌಡ ಬಯಾಪುರ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು ಲಿಂಗಸ್ಗೂರು. ಪ್ರಾರಂಭವಾಗಿದ್ದು ಕೇವಲ 4 ವರ್ಷ ಆಯ್ತು. ಬಟ್ ಇಲ್ಲಿರೋ ಸ್ಟೂಡೆಂಟ್ ಆಲ್ರೆಡಿ ಜಾಬ್ ನಲ್ಲಿ ಸೇಫ್ ಆಗಿರುವಂತೆ ಮಾಡಿದೆ. 2022ರಲ್ಲಿ ಪ್ರಾರಂಭವಾಗಿರುವ ಈ ಸಂಸ್ಥೆಯ ಅಧ್ಯಕ್ಷರು ದೊಡ್ಡ ಬಸನಗೌಡ ಪಾಟೀಲ್ ಬಯಾಪುರ್ ಹಾಗೂ ಆಡಳಿತ ಅಧಿಕಾರಿಗಳು ಡಾಕ್ಟರ್ ನಾಗನಗೌಡ ಪಾಟೀಲ್. ಆರಂಭದಲ್ಲಿ ಕೇವಲ 9 ವಿದ್ಯಾರ್ಥಿಗಳ ಪ್ರವೇಶದಿಂದ ಪ್ರಾರಂಭವಾಗಿ ಇವತ್ತಿಗೆ 85 ವಿದ್ಯಾರ್ಥಿಗಳಿದ್ದಾರೆ. ಲಿಂಗಸ್ಗೂರ್ನಲ್ಲಿ 100 ಬೆಡ್ಗಳ ಅನ್ನದಾನಗೌಡ ಬಯಾಪುರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ LSB ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜಿನೊಂದಿಗೆ ಸಂಯೋಜನೆ ಹೊಂದಿದೆ. ಇದರಿಂದ SSLC PUC ಮುಗಿಸಿಕೊಂಡು BSc ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಅಡ್ಮಿಷನ್ ತಗೊಂಡ್ರೆ ಕ್ವಾಲಿಟಿ ಟೀಚಿಂಗ್ ಜೊತೆಗೆ ಈ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಕೊಡೋ ಟ್ರೈನಿಂಗ್ ನ ನೀವು ನಿಮ್ ಕೋರ್ಸ್ ಮುಗಿಸ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಇವರೇ ಪರ್ಫೆಕ್ಟ್ ಸ್ಟಾಫ್ ನರ್ಸ್ ಆಗಿ ಹೊರಗೆ ಬರ್ತೀರಾ. ಬರೀ ಶಿಕ್ಷಣ ಅಷ್ಟೇ ಅಲ್ಲ, ಅದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಯನ್ನಾಗಿ ನಿಮ್ಗೆ ರೂಪಿಸ್ತಾರೆ. ಹಾಸ್ಪಿಟಲ್ಗೆ ಬರೋ ಪೇಷಂಟ್ ನ ರೋಗಿಗಳ ತರ ನೋಡಿದ್ರೆ ರೋಗ ಹೋಗಲ್ಲ ರೀ. ನಮ್ಮವರಲ್ಲಿ ಒಬ್ಬರಾಗಿ ನೋಡ್ಕೊಂಡ್ರೆ ಮಾತ್ರ ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಎನ್ನೋ ಸಂದೇಶ ನೀಡುವ ಮೂಲಕ ಅವ್ರು ಕಲಿಯೋ ಕೋರ್ಸ್ ನೊಂದಿಗೆ ಪ್ರತಿಯೊಂದರಲ್ಲೂ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಚಟುವಟಿಕೆಗಳನ್ನ ನೀಡುವುದರ ಜೊತೆಗೆ ಅವರಲ್ಲೂ ಕಾನ್ಫಿಡೆನ್ಸ್ ಅನ್ನ ತಂದಿದ್ದಾರೆ. ಅದಕ್ಕಾಗಿ LSB ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟ್ ಟೀಮ್ ಮಸ್ಕಿಯಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿ ನೂರಾರು ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಾಡಿದ್ದು, ಇಂಟರ್ ನ್ಯಾಷನಲ್ ನರ್ಸ್ ಡೇಗೆ ಕೋವಿಡ್ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಸೇವೆ ಸಲ್ಲಿಸಿದ ಸರ್ಕಾರಿ ಆಸ್ಪತ್ರೆಯ ಸಿಸ್ಟರ್ ಸಿಬ್ಬಂದಿಗಳಿಗೆ ಗೌರವದ ಸನ್ಮಾನ ಮಾಡುವ ಮೂಲಕ LSB ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು ಮಾದರಿಯಾಗಿದೆ. ನ್ಯೂಟ್ರಿಷನ್ ಡೇ ಬರೀ ಆಚರಣೆ ಮಾಡೋದಲ್ಲ, ಅದರಿಂದ ಏನು ಉಪಯೋಗ, ಯಾವ ಆಹಾರದಿಂದ ಮನುಷ್ಯ ಆರೋಗ್ಯವಾಗಿರ್ತಾನೆ, ಯಾವ ಆಹಾರ ರೋಗಿಗಳಿಗೆ ಕೊಡಬೇಕು, ನಿತ್ಯ ಮಾನವನ ದೇಹಕ್ಕೆ ಯಾವ ಆಹಾರದಿಂದ ಪೌಷ್ಟಿಕಾಂಶಗಳು ಸಿಗುತ್ತದೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗೋದಕ್ಕೆ ಸ್ವತಃ ನಾಗನಗೌಡ ಅವರು ಸ್ಟೂಡೆಂಟ್ಸ್ಗೆ ಕೊಟ್ಟ ಟ್ರೈನಿಂಗ್ ನಿಂದ ಇಲ್ಲಿರೋ ಪ್ರತಿ ಸ್ಟೂಡೆಂಟ್ ನ್ಯೂಟ್ರಿಷನ್ ಡೇ ನ ಹಬ್ಬದ ವಾತಾವರಣದಂತೆ ಆಚರಣೆ ಮಾಡಿದ್ದಾರೆ. ಸ್ವತಃ ವಿದ್ಯಾರ್ಥಿಗಳು ಪ್ರಿಪೇರ್ ಮಾಡಿರೋ ಫುಡ್ ಅಂತೂ ಬರೋ ಗೆಸ್ಟ್ಗಳು ಟೇಸ್ಟ್ ಮಾಡಿ ಫಿದಾ ಆಗೋ ತರ ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ದಿ ಗ್ರೇಟ್ ಇನ್ಸ್ಟಿಟ್ಯೂಷನ್ LSB ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನಾವು ಎಲ್ಲಾದ್ರೂ ಕ್ಯಾಮ್ರಾ ಹಿಡಿದ್ರೆ ಮುಜುಗರ, ನಾಚಿಕೆ ಸ್ವಭಾವ ತೋರಿಸೋ ನಮ್ಗಳ ಮಧ್ಯೆ ಈ ಕಾಲೇಜು ವಿದ್ಯಾರ್ಥಿಗಳು ವಿಶ್ವ ಹೃದಯ ದಿನಾಚರಣೆಗೆ ಪಬ್ಲಿಕ್ ನಲ್ಲಿ, ಅದು ಬಸ್ ಸ್ಟಾಪ್ ನಲ್ಲಿ ಕಿರು ನಾಟಕದ ಮೂಲಕ ಹೃದಯ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಿ ಆರೋಗ್ಯದ ಬಗ್ಗೆ ಕಾಳಜಿ ಸಂದೇಶ ನೀಡಿದ್ದು ಇದೇ ಕಾಲೇಜು. ವೈದ್ಯಕೀಯ ರಂಗ ಅಂದ್ರೆ ನಾಚಿಕೆ, ಕೋಪ, ಜಿಗುಪ್ಸೆ ಎಂಬ ಮನೋಭಾವನೆ ನಮ್ಮಿಂದ ದೂರ ಎಂಬ ಸಂದೇಶ ನೀಡುವಲ್ಲಿ ಅವರನ್ನ ಸದೃಢನಾಗುವಂತೆ ಮಾಡಿದ್ದು LSB. ನಮ್ಮನೆ ಚೆನ್ನಾಗಿದ್ರೆ ಸಾಕ, ನಮ್ಮ ಅಕ್ಕಪಕ್ಕದಲ್ಲಿ ಒಳ್ಳೆ ವಾತಾವರಣ ಇರಬೇಕು ಅಂದ್ರೆ ಮೊದಲು ಸ್ವಚ್ಛತೆಯನ್ನ ಕಾಪಾಡಬೇಕು. ಆ ಸ್ವಚ್ಛತೆಯನ್ನ ಅವರೇ ಮಾಡ್ತಾರೆ ಬಿಡಿ, ನಾವ್ಯಾಕೆ ಮಾಡೋಣ ಅಂತ ಮೂಗು ಮುರಿಯುವ ನಮ್ಗಳ ಮಧ್ಯೆ ನಿತ್ಯ ಸ್ವಚ್ಛಗೊಳಿಸಿ ಉತ್ತಮ ಪರಿಸರವೇ ಉತ್ತಮ ಆರೋಗ್ಯದ ಮೊದಲ ಮಾತ್ರೆ ಎಂದು ಕೆಲಸ ನಿರ್ವಹಿಸುವ ಪೌರ ಕಾರ್ಮಿಕನನ್ನ ಗುರುತಿಸಿ ಡಾಕ್ಟರ್ ನಾಗನಗೌಡ ಪಾಟೀಲ್ ಬಯಾಪುರ್ ಅವರ ನೇತೃತ್ವದಲ್ಲಿ ಅವರನ್ನ ಸನ್ಮಾನಿಸಿ ಗೌರವಿಸುವ ಮೂಲಕ ಮೆಡಿಕಲ್ ವಿಭಾಗದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಮಾನವೀಯ ಮೌಲ್ಯಗಳ ಮಹತ್ವವನ್ನ ನೀಡಿದ್ದು LSB ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು. ವಿಶ್ವ ಕ್ಷಯರೋಗ ದಿನಾಚರಣೆಗೆ ಸರ್ಕಾರಿ ಆಸ್ಪತ್ರೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ಸಾರ್ವಜನಿಕರಿಗೆ ಕ್ಷಯರೋಗ ಮುಕ್ತ ಮಾರ್ಗದ ಸಂದೇಶ ನೀಡುವ ರ್ಯಾಲಿ ನಡೆಸಿ ತಾಲೂಕಿನ ಪ್ರತಿ ಭಾಗದಲ್ಲಿ ಪ್ರತಿ ವಾರ ಒಂದೊಂದು ಶಿಕ್ಷಣ ಸಂಸ್ಥೆಗಳನ್ನು ಆಯ್ಕೆ ಮಾಡಿ ಅಲ್ಲಿರುವ ವಿದ್ಯಾರ್ಥಿಗಳಿಗೆ, ಸಿಬ್ಬಂದಿಗಳಿಗೆ ಹೃದಯ ರೋಗದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಕಾಣಿಸುತ್ತಿರುವ ಹಾರ್ಟ್ ಅಟ್ಯಾಕ್ ಅನ್ನ ತಡೆಗಟ್ಟುವುದು ಹೇಗೆ ಎಂಬ ಜಾಗೃತಿ ಮೂಡಿಸಲು ವಿದ್ಯಾರ್ಥಿಗಳು ಅದರ ಬಗ್ಗೆ ಸಂದೇಶವನ್ನ ನೀಡಿದ್ದು, ಪಟ್ಟಣ, ಗ್ರಾಮೀಣ ಸೇರಿದಂತೆ ಮೂಲೆ ಮೂಲೆಗಳಿಂದ ಬಂದಿರುವವರಿಗೆ ಬಯಾಪುರ ಅಭಿಮಾನಿ ಬಳಗದಿಂದ ಏರ್ಪಡಿಸಿದ ಬೃಹತ್ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಡಾಕ್ಟರ್ ನಾಗನಗೌಡ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ನಿರ್ವಹಿಸಿದ ಕಾರ್ಯ ಮೆಚ್ಚಲೇಬೇಕು. ಡಯಾಬಿಟಿಸ್ ಡೇ, ಕಲ್ಚರಲ್ ಆಕ್ಟಿವಿಟೀಸ್, ಜಯಂತಿ ಆಚರಣೆ ಇವೆಲ್ಲವೂ ಸೇರಿದಂತೆ ಬರೀ ಪುಸ್ತಕದ ಶಿಕ್ಷಣ ನೀಡದೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಬೋಧನೆಯನ್ನ ನೀಡಿ ತರಬೇತಿಯನ್ನ ಕೊಟ್ಟು 100ಕ್ಕೆ 100ರಷ್ಟು ಫಲಿತಾಂಶವನ್ನ ನೀಡುವ
ಮೂಲಕ ಜಿಲ್ಲೆಗೆ ಟಾಪರ್ ಆಗಿ ಹೊರಹೊಮ್ಮಿದ ನರ್ಸಿಂಗ್ ಕಾಲೇಜು LSP. ಅನುಭವಿ ಉಪನ್ಯಾಸಕರ ವರ್ಗ, ಗ್ರಂಥಾಲಯ, ಕ್ಲಿನಿಕಲ್, ಲ್ಯಾಬೊರೇಟರಿ, ಸ್ಮಾರ್ಟ್ ಕ್ಲಾಸ್ ರೂಮ್, ವೆಹಿಕಲ್ ವ್ಯವಸ್ಥೆ, ಹಾಸ್ಟೆಲ್ ಸ್ಪೆಷಾಲಿಟಿ, ಸ್ಕಾಲರ್ಶಿಪ್ ಎಲ್ಲವೂ LSP ನರ್ಸಿಂಗ್ ಕಾಲೇಜ್ ನಲ್ಲಿ ನಿಮಗೆ ಸಿಗುತ್ತೆ. ಯೋಚನೆ ಮಾಡಬೇಡಿ, ಕೆಲಸ ಅಂತೂ 100% ಸಿಕ್ಕೇ ಸಿಗುತ್ತೆ. SSLC PUC ಆಗಿದ್ರೆ ಅಥವಾ ನಿಮಗ್ ಗೊತ್ತಿರೋರು ಇದ್ರೆ ಅವರಿಗೂ ತಿಳಿಸಿ. ಈ ವರ್ಷ ಅಂದ್ರೆ 2026 ಮತ್ತು 27ನೇ ಸಾಲಿಗೆ ಪ್ರವೇಶಗಳು ಪ್ರಾರಂಭವಾಗಿದೆ. ಉದ್ಯೋಗದ ವೇಗದಲ್ಲಿ ಆಲೋಚಿಸುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ಗಳು ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳುವಂತೆ ಮಾಡುತ್ತೆ. ಪ್ರವೇಶಕ್ಕಾಗಿ ಕರೆ ಮಾಡಿ. ಸ್ಥಳ ಅನ್ನದಾನಗೌಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, 2ನೇ ಮಹಡಿ, ಲಿಂಗನಗೌಡ ಶರಣಗೌಡ ಬಯಾಪುರ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜು, ಲಿಂಗಸ್ಗೂರು.